ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯಲ್ಲಿ ಕೆಐಎಡಿಬಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ವಿರೋಧಿಸಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸ್ತಾ ಇದ್ದ ರೈತರ ಮೇಲಿನ ಹಲ್ಲೆ ಹಾಗೂ ಬಂಧನವನ್ನ ಖಂಡಿಸಿ ಸಿಪಿಐ ಕಾರ್ಯಕರ್ತರು, ರೈತ ಹೋರಾಟಗಾರರು ಮತ್ತು ವಕೀಲರ ಸಂಘದ ನೇತೃತ್ವದಲ್ಲಿ ಆನೇಕಲ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಜರುಗಿತು. ವಕೀಲರ ಸಂಘದ ಅಧ್ಯಕ್ಷರಾದ ಪ್ರಕಾಶ್, ಹಿರಿಯ ವಕೀಲ ಪುರುಷೋತ್ತಮ್ ಹಾಗೂ ರೈತ ಮುಖಂಡರ ನೇತೃತ್ವದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ರೈತ ವಿರೋಧಿ ಧೋರಣೆಯ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ತಮ್ಮ ಹಕ್ಕಿನ ಭೂಮಿಯನ್ನ ಉಳಿಸಿಕೊಳ್ಳೋಕೆ ಶಾಂತಿ ಮಾರ್ಗದಲ್ಲಿ ಕೆಐಎಡಿಬಿ ಕಚೇರಿಗೆ ಮನವಿ ಸಲ್ಲಿಸಲು ಹೋಗ್ತಾ ಇದ್ದ ರೈತರು, ಮಹಿಳೆಯರು ಹಾಗೂ ವೃದ್ಧರನ್ನ ತಡೆದು ಪೊಲೀಸರನ್ನ ಬಳಸಿ ದೌರ್ಜನ್ಯ ನಡೆಸಿ ಬಂಧಿಸಿರುವ ಅವಶ್ಯಕತೆ ಏನಿತ್ತು ಎಂದು ಸಿಪಿಐ ಕಾರ್ಯಕರ್ತರು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೋರಾಟಗಾರರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡೆ ಮಾತನಾಡಿ, ರೈತರ ಸಮಸ್ಯೆಗಳನ್ನ ಆಲಿಸದೆ ಸೂಕ್ತ ಪರಿಹಾರ ಮಾರ್ಗಗಳನ್ನ ಸೂಚಿಸದೆ ಬಲವಂತವಾಗಿ ಜಮೀನುಗಳನ್ನ ಕಬಳಿಸಲು ಮುಂದಾಗಿರುವುದು ಎಷ್ಟರ ಮಟ್ಟಿಗೆ ಸರಿ? ಅನ್ನ ನೀಡುವ ಅನ್ನದಾತರ ಮೇಲೆ ಕಾಕಿ ಪಡಿಯನ್ನ ಬಿಟ್ಟು ದೌರ್ಜನ್ಯ ಸಿಗ್ತಾ ಇರೋದನ್ನ ಯಾವುದೇ ನಾಗರಿಕ ಸಮಾಜ ಒಪ್ಪೋದಿಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಚಿವರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಈ ಭೂ ಸ್ವಾಧೀನ ಯೋಜನೆಯನ್ನ ತಕ್ಷಣವೇ ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದ್ರು. ಇವತ್ತು ಬಿತ್ತಂತ ಬೆಳೆಯಲ್ಲಿ ರಾಗಿ ಬಿತ್ತಿದ ತಕ್ಷಣ ರಾಗಿ ಎಲ್ಲ ಕಟಾವಾದ ತಕ್ಷಣ ಎಲ್ಲ ತಗೊಂಡು ಹೋಗಕ್ ಆಗಲ್ಲ. ಅಲ್ಲಿ ಭೂಮಿಯಲ್ಲಿ ಬೀಳ್ತದೆ, ಭೂಮಿ ತಾಯಿ ತಿಂತದೆ, ಪ್ರಾಣಿ ಪಕ್ಷಿಗಳು ತಿಂತದೆ. ಮನುಕುಲವನ್ನೇ ಸಾಕ್ತಕ್ಕಂತ ಮತ್ತು ಇಂಥ ಒಂದು ಪುಣ್ಯ ಕೆಲಸವನ್ನ ಮಾಡ್ತಕ್ಕಂಥ ರೈತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು, ಆತನ ಬೆನ್ನೆಲುಬನ್ನ ಮುರಿತಕ್ಕಂಥದ್ದು ಏನು ಈ ಸರ್ಕಾರ ಇಂಡೈರೆಕ್ಟ್ ಆಗಿ ಪೊಲೀಸರನ್ನ ಬಳಸಿಕೊಂಡು ನಿನ್ನೆ ನಡೆದಿರ್ತಕ್ಕಂಥ ಒಂದು ಚಳುವಳಿ. ರೈತರು ಅಂದ್ರೆ ಯಾವುದೇ ಸಂಘಟನೆಯ ಬೆಂಬಲ ಇಲ್ಲದೆ ಮಾಡಕ್ ಹೋದ್ರು. ಹೌದು, ಅವರಿಗೆ ಅಷ್ಟು ಆಕ್ರೋಶ ಬಂದಿತ್ತು. ಹೌದು, ನಾವು ಕೆಐಎಡಿಬಿ ಸಂಸ್ಥೆಗೆ ನಮ್ಮ ಒಂದು ಅಹವಾಲನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಅವರು ಹೋದ್ರು. ಆದ್ರೆ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಅನ್ನುವಂಥದ್ದು ನನಗೆ ಈಗ ಬಂಧುಗಳೇ, ರೈತರೇ, ಕಾರ್ಮಿಕ ಚಳವಳಿಯ ಎಲ್ಲ ನಾಯಕರೇ ಮತ್ತು ಈ ಭೂಮಿಯನ್ನ ಅತ್ಯಂತ ತಾಯ್ತನದಿಂದ ಕಾಪಾಡ್ತಾ ಇರತಕ್ಕಂತ ಎಲ್ಲ ರೈತಾಪಿ ಮಕ್ಕಳೇ, ಏನು ಅಹವಾಲನ್ನು ಕೊಡ್ಲಿಕ್ಕೆ ಸರ್ಕಾರಕ್ಕೆ ಅಥವಾ ಸರ್ಕಾರದ ಸಂಸ್ಥೆಗೆ ಅಹವಾಲನ್ನು ಕೊಡ್ಲಿಕ್ಕೆ ಹೋದ್ರೆ ತಡೆತಾರೆ ಅಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮ ಮಾತಿಗೆ ಒಂದು ಬೆಲೆ ಇಲ್ಲ, ನೀವು ಹಿಂಗೇ ಬದುಕಬೇಕು, ನಿಮ್ಮ ಜೀವನ ಹಿಂಗೇ ಇರಬೇಕು ಅನ್ನುವಂಥದ್ದನ್ನ ನಿರ್ಧರಿಸೋರು ಅಧಿಕಾರಿಗಳ ಅಥವಾ ಶಾಸಕರ, ಸರ್ಕಾರನ ಅನ್ನುವಂಥದ್ದು ನನಗೆ ಸಂಶಯ ಬರ್ತಾ ಇದೆ. ಏನು ಉತ್ತರ ನಿನ್ನೆ ಈ ಮಣ್ಣಿನ ಈ ಭಾರತ ದೇಶದಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಆದಿಯಾಗಿ ಮಾನವರಿಗೆ ಆದಿಯಾಗಿ ಅನ್ನ ಆಹಾರ ಕೊಡೋನು ಯಾರಪ್ಪ ಅಂದ್ರೆ ರೈತನೇ. ಇವತ್ತು ಬಿತ್ತಂತ ಬೆಳೆಯಲ್ಲಿ ರಾಗಿ ಬಿತ್ತಿದ ತಕ್ಷಣ ರಾಗಿ ಎಲ್ಲ ಕಟಾವಾದ ತಕ್ಷಣ ಎಲ್ಲ ತಗೊಂಡು ಹೋಗಕ್ ಆಗಲ್ಲ. ಅಲ್ಲಿ